ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಮೃದ್ಧಿ ಚಾನಲ್. ಇವತ್ತಿನ ದಿನ ನಾನು ಟೇಸ್ಟಿಯಾಗಿರುವಂಥ ಪಡ್ಡನ್ನು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು 3 ಗ್ಲಾಸ್ ಅಕ್ಕಿನ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಒಂದನ್ನು ಹಾಕಿದ್ದೀನಿ, ಇವಾಗ ಇನ್ನೊಂದು, ಮತ್ತು 3 ಗ್ಲಾಸ್ ಅಕ್ಕಿನ ಹಾಕಿ ನಂತರ ನಾನು ಉದ್ದಿನ ಬೇಳೆನ 1 ಲೋಟ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಕಡಲೆಬೇಳೆನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಆದರೆ ಸಾಕಾಗುತ್ತೆ. ನಂತರ ಇದಕ್ಕೆ ಮೆಂತ್ಯಕಾಳು ಕೂಡ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ನೀರು ಹಾಕಿ ನೆನೆ ಹಾಕ್ತಾಯಿದ್ದೀನಿ. ಬೆಳಗಿನ ಜಾವ ನಾನು 10 ಗಂಟೆಗೆ ಹಾಕಿದ್ದೀನಿ. ಈ ರೀತಿಯಾಗಿ ಅಕ್ಕಿ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು, ಆ ರೀತಿಯಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಮೊದಲೇ ಉದ್ದಿನಬೇಳೆ ಯಾವ ರೀತಿ ನೆಂದಿದೆ, ಆಮೇಲೆ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಈ ರೀತಿಯಾಗಿ ನೆನೆದಿರತಕ್ಕಂಥ ಕಾಳನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ತೊಳೆದು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಚುರುಮುರಿ ಕೂಡ ನಾನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾನು ತೊಳೆದು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಪೊಟ್ಯಾಟೊನ ಕುದಿಸಿ ಹಾಕ್ತಾಯಿದ್ದೀನಿ. ಕುದಿಸಿಟ್ಟಿರುವಂಥ ಪೊಟ್ಯಾಟೊ ಒಂದಾದರೆ ಸಾಕಾಗುತ್ತೆ. ಒಂದನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿಯ ಹದ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ನಂತರ ನಾನು ಒಲೆ ಮೇಲೆ ಒಂದು ಬೋಗಣಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಜೀರಿಗೆ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ಬಾಯಿಗೆ ಸಿಗಬೇಕದು, ಆ ರೀತಿಯಾಗಿ ಫ್ರೈ ಆಗಬೇಕು. ಪೂರ್ತಿ ಬೆಂದು ಹೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಕಲರ್ಗೆ ಅಂತ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಖಾರ ಕೂಡ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಹಸಿ ಖಾರದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಇದ್ದರೆ ಪಡ್ಡು ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇದು ರೆಡಿಯಾಗಿದೆ. ಹಿಟ್ಟು ಕೂಡ ಉಬ್ಬಿ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಸೋಡಾದು ಏನೂ ಹಾಕೇ ಇಲ್ಲ. ಬಿಸಿಯಾಗಿರುವಂಥ ಈರುಳ್ಳಿ ಫ್ರೈ ಮಾಡಿರ್ತಕ್ಕಂಥ ಇದು ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಡೆ ಮಿಕ್ಸ್ ಆಗಿ ಚೆನ್ನಾಗಿ ಬರಬೇಕಿದು. ಹಿಟ್ಟು ತುಂಬಾ ಚೆನ್ನಾಗಿ ಉಕ್ಕೊಂಡು ಬಂದಿದೆ. ನೋಡಿ, ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಕಲರ್ ಚೇಂಜ್ ಆಗಿದೆ. ನೋಡಿ, ಈ ರೀತಿ ಆದರೆ ಸಾಕು. ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. ಪಡ್ಡು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿಯಾಗಿ ಕಾಣ್ತಾ ಇದೆ.
ಪಡ್ಡು ಹಂಚನ್ನು ಇಟ್ಟಿದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕ್ತಾ ಹೋಗ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಕಾಯೋದಕ್ಕೆ ಬಿಡೋಣ. ಸ್ವಲ್ಪ ಕಾದಿದೆ ಎಣ್ಣೆ. ಇವಾಗ ಒಂದೊಂದೇ ಹಾಕ್ತಾ ಹೋಗ್ತಾಯಿದ್ದೀನಿ. ಒಂದೊಂದೇ ಹಾಕ್ತಾ ಹೋದ್ಮೇಲೆ ಮಧ್ಯಕ್ಕೆ ಲಾಸ್ಟಿಗೆ ಹಾಕಬೇಕು. ಕೊನೆಗಿರುವಂಥ ಪಡ್ಡನ್ನೆಲ್ಲ ಹಾಕ್ಕೋಬೇಕು. ನಂತರ ಮಿಡಲನ್ನು ಹಾಕಬೇಕಾಗತ್ತೆ. ಅದು ತುಂಬ ಜಾಸ್ತಿ ಕಾದಿರೋದ್ರಿಂದ ಅದಕ್ಕೆ ಕೊನೆ ಹಾಕಬೇಕು. ಮೊದಲಿಗೆ ಹಾಕಿದರೆ ತೆಗಿಯೋ ಮುಂದೆ ಹೊತ್ತಿರುತ್ತೆ. ಅದು ತೆಗಿಬೇಕಾದ್ರೆ ಸ್ವಲ್ಪ ಮಿಡಲ್ ಒನ್ ಫಸ್ಟಿಗೆ ತೆಗಿಬೇಕಾಗತ್ತೆ. ಮೇಲೆ ಮುಚ್ಚಳ ಮುಚ್ಚಿದ್ದೀನಿ ನಾನು. ಈಗ ಬೆಂದಿದೆ ಇದು. ನಿಧಾನಕ್ಕೆ ತಿರುಗಿ ಹಾಕೋಣ. ತಿರುಗಿಸಿ ಒಂದೊಂದಾಗಿ ಹಾಕ್ಕೋಬೇಕಾಗತ್ತೆ. 2 ಸೈಡು ಬೆಂದರೆ ಪಡ್ಡು ರೆಡಿ ಆಗುತ್ತೆ. ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪಡ್ಡು. ನಿಧಾನಕ್ಕೆ ತೆಗಿಬೇಕು. ಈ ರೀತಿಯಾಗಿ ಬಂದರೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಎತ್ತಿದರೆ ಸಾಕು, ಚೆನ್ನಾಗಿ ಬಂದುಬಿಡ್ಬೇಕದು. ಇಲ್ಲೇ ಅಂಟ್ಕೊಳ್ಬಾರ್ದು. ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ನೋಡಿ ಹೇಗೆ ಕಾಣಿಸ್ತಾ ಇದೆ. ಮಕ್ಕಳು ತುಂಬಾ ಕಲರ್ ಚೇಂಜ್ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಯಾವ ರೀತಿಯಾಗಿ ಸ್ಪಾಂಜಿ ಆಗಿದೆ ನೋಡಿ. ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ. ಚಟ್ನಿ ಕೂಡ ರೆಡಿ ಇದೆ. ಪಡ್ಡನ್ನು ಸವಿಯಲು ಸಿದ್ಧವಾಗಿದೆ. ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಕೊಟ್ಟಿದ್ದೀನಿ.